ಕಟ್ಟಿನ ಸಾರು ತುಂಬ ಟೇಸ್ಟಿ ಆಗಿರುವಂಥ ಒಂದು ಸಾಂಬಾರಿದು. ಇದನ್ನು ಬರೀ ಸಾಂಬಾರಲ್ಲ, ರಸಮ್ ಥರ ಕೂಡ ನಾವು ಕುಡಿಬೋದು. ತುಂಬ ಟೇಸ್ಟಿ ಆಗಿರುತ್ತೆ. ಬನ್ನಿ ರೆಸಿಪಿನ ನೋಡ್ಕೊಳ್ಳೋಣ. ಇದು ಹೋಳಿಗೆಗೆ ನಾವು ಏನು ಬೇಳೆನ ಬೇಯಿಸಿರ್ತೀವಲ್ಲ ಅದರ ಕಟ್ಟನ್ನು ಯೂಸ್ ಮಾಡಿ ಮಾಡುವಂಥದ್ದು. ನಾನಿಲ್ಲಿ ಒಂದು ಬೌಲ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೆ. ಕಡಲೆಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ಸಾರಿ ನೀರು ಹಾಕಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಚೆಲ್ಲಿ ಬೇರೆ ನೀರಲ್ಲಿ ಕಡಲೆಬೇಳೆನ ಒಂದು ಅರ್ಧ ಗಂಟೆ ನೆನೆಯಕ್ಕಿಟ್ಟಿದ್ದೆ. ನೆಂದಿರೋ ಅಂಥ ಕಡಲೆಬೇಳೆನ ನಾನು ನೀರನ್ನೆಲ್ಲ ತೆಗೆದುಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನಿವಾಗ 3.5 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ನಾವು ನೀರನ್ನು ಈ ರೀತಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಕಟ್ಟು ಚೆನ್ನಾಗಿ ಸಿಗುತ್ತೆ, ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ 3.5 ಕಪ್ನಷ್ಟು ನೀರನ್ನು ಹಾಕಿ 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಎಣ್ಣೆನ ಹಾಕಿ ಕುಕ್ಕರ್ನಲ್ಲಿ 4 ವಿಸಿಲ್ ತಗೊಂಡ್ರೆ ಸಾಕು. ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಬೇಳೆನ ನಾವು ಹೋಳಿಗೆಗೆ ಯೂಸ್ ಮಾಡ್ಕೊಳ್ತೀವಿ. ಇವಾಗ ಬೇಳೆನ ಏನು ನಾವು ಸ್ಟೇನ್ ಮಾಡ್ಕೊತೀವಲ್ವ, ಉಳಿದಿರೋ ಅಂತಹ ನೀರನ್ನೇ ನಾವು ಕಟ್ಟು ಅಂತೀವಿ. ಹಾಗಾಗಿ ಇದಕ್ಕೆ ಕಟ್ಟಿನ ಸಾರು ಅಂತಾರೆ. ಸೊ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾದಿರೋ ಎಣ್ಣೆಗೆ ಈರುಳ್ಳಿನ ಹಾಕ್ಕೊಂಡ್ಬಿಡ್ತೀನಿ. ಉದ್ದುದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿರಬೇಕು. ಹಾಗೆ 1 ಹಸಿ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ತುರಿದಿರುವಂತಹ ಒಣ ಕೊಬ್ಬರಿನ ಒಂದು ಚಿಕ್ಕ ಬೌಲ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕೊಬ್ಬರಿ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಕೂಡ ಹಾಕೋಬೋದು. ಸೊ ಕೊಬ್ಬರಿ ಕಲರ್ ಕೂಡ ಇಲ್ಲಿ ಚೇಂಜ್ ಆಗಬೇಕು, ಬ್ರೌನಿಷ್ ಆಗಬೇಕು. ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ. ನೀಟಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಈರುಳ್ಳಿ ಮತ್ತು ಕೊಬ್ಬರಿ ಚೆನ್ನಾಗಿ ಹುರಿದಿರಬೇಕು, ಆವಾಗಲೇ ಕಟ್ಟಿನ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ಬೌಲ್ನಷ್ಟು ಹೂರ್ಣನ ಎತ್ತಿಟ್ಟಿದ್ದೆ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕಿ ಕಾದಿರೋ ಎಣ್ಣೆಗೆ ಜೀರಿಗೆ, ಕರಿಬೇವು ಮತ್ತು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಇದಕ್ಕೆ ಒಂದಿಷ್ಟು ಮಸಾಲೆನ ಹಾಕ್ಕೊಂಡ್ಬಿಡೋಣ. ನಾನಿಲ್ಲಿ 1/4 ಸ್ಪೂನಷ್ಟು ಅರಿಶಿನ, ಹಾಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚನ್ನ ಹಾಕ್ತಾ ಇದ್ದೀನಿ. ಹಾಗೆ 1/2 ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಹುಳಿ ಬೇಕಿದ್ರೆ ಇನ್ನೊಂದು ಸ್ಪೂನ್ನ ಹಾಕ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹೂರ್ಣದಲ್ಲಿ ಬೆಲ್ಲ ಇರೋದ್ರಿಂದ ನಾನು ಇದಕ್ಕೆ ಬೆಲ್ಲನ ಹಾಕ್ತಾ ಇಲ್ಲ, ತುಂಬ ಸಿಹಿ ಆಗಿಬಿಡುತ್ತೆ. ಇವಾಗ ತೆಗೆದಿಟ್ಟಿರುವಂತಹ ಕಟ್ಟನ್ನು ಹಾಕ್ಕೊಂಡ್ಬಿಡೋಣ. ನಿಮಗೆ ತುಂಬ ತೆಳುವಾಗಿ ಬೇಕು ಕಟ್ಟಿನ ಸಾಂಬಾರು ಅಂದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಬಟ್ ನನಗೆ ಸ್ವಲ್ಪ ಗಟ್ಟಿಯಾಗಿದ್ರೇ ಇಷ್ಟ ಆಗುತ್ತೆ, ಹಾಗಾಗಿ ನಾವು ಇದನ್ನು ಗಟ್ಟಿಯಾಗಿಯೇ ಮಾಡ್ಕೊಳ್ತಾ ಇದ್ದೀವಿ. ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಆದಂತಹ ಕಟ್ಟಿನ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದನ್ನು ನಾವು ರಸಮ್ ಥರ ಕೂಡ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಿಹಿ ಸಿಹಿ ಆದ ಹೋಳಿಗೆನ ತಿಂದು ಬಾಯೆಲ್ಲ ಸಿಹಿ ಸಿಹಿ ಅನಿಸ್ತಾ ಇರುತ್ತೆ ಅಲ್ವಾ, ಹಾಗಾಗಿ ಈ ರೀತಿ ಖಾರ ಖಾರವಾಗಿ ಕಟ್ಟಿನ ಸಾಂಬಾರನ್ನ ಕುಡಿಬೋದು, ಇಲ್ಲ ರೈಸ್ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನಿಲ್ಲಿ ಬಿಸಿ ಬಿಸಿ ರೈಸ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲೆ ತುಪ್ಪ, ಜೊತೆಗೆ ಬಿಸಿ ಬಿಸಿ ಕಟ್ಟಿನ ಸಾರು. ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಹೋಳಿಗೆ ಮಾಡಿದ ದಿನ ಕಂಪಲ್ಸರಿ ನೀವು ಕೂಡ ಇದನ್ನು ಮಾಡ್ಕೊಂಡು ತಿಂತೀರಾ. ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನನ್ನ ಲಾಸ್ಟ್ ಎಪಿಸೋಡಲ್ಲಿ ನಾನು ಮ್ಯಾಂಗೋ ಹೋಳಿಗೆ ಮಾಡೋದು ಹೇಗೆ ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ.
ಆ ವಿಡಿಯೋನ ಕೂಡ ನೀವು ಮರಿದೇ ನೋಡಿ. ಥ್ಯಾಂಕ್ ಯು.